ನಮಸ್ಕಾರ, ಎಲ್ರು ಹೇಗಿದ್ದೀರಾ? ಊರಲ್ಲಂತೂ ಏನ್ ಮಳೆ ಅಲ್ವಾ, ಸಖತ್ತಾಗಿದೆ. ಏಡಿ ಅಳಬು ಏನ್ ಮಾಡೋದು, ಅವ್ರವ್ರ ಊಟ ಅವ್ರವ್ರ ಅದೃಷ್ಟ ಅವ್ರದ್ದು. ನಾವು ಒಂದು ಈ ಫಾರ್ಮ್ ಕೋಳಿ ಅಂತಾರಲ್ಲ, ಮೊಟ್ಟೆ ಕೋಳಿ, ಅದನ್ನ ತಂದು ಶಾವ್ಗೆ ಜೊತೆ ಸಾರು ಮಾಡ್ಕೊಂಡು ಊಟ ಮಾಡಿದ್ವಿ. ಸಖತ್ ಚೆನ್ನಾಗಿತ್ತು. ಯಾಕಂದ್ರೆ ಈ ಸರಿ ಶಾವ್ಗೆ ಮತ್ತೆ ಕೋಳಿ ಸಾರು ಮಾಡಿದ್ದು ನನ್ನ ತಂಗಿ ತುಂಬಾ ಚೆನ್ನಾಗಿ ಮಾಡ್ತಾಳೆ. ಅವಳು ಅಡಿಗೆ ಅಂತೂ, ಅವಳ ಕೈಯಲ್ಲಿ ಅಡಿಗೆ ಊಟ ಮಾಡ್ಬೇಕಂದ್ರೂ ಒಂದು ಅದೃಷ್ಟ ಮಾಡಿರ್ಬೇಕು. ಚೆನ್ನಾಗಿ ಮೊಟ್ಟೆ ಕೋಳಿ ತಂದ್ಬಿಟ್ಟು ಕ್ಲೀನು ಅವಳೆ ಮಾಡ್ತಾಳೆ. ಚಿಕ್ಕ ಚಿಕ್ಕದಾಗಿ ಕಟ್ ಮಾಡ್ಕೊಂಡು, ನನ್ಗದೆಲ್ಲ ಕಟ್ ಮಾಡಕ್ ಬರಲ್ಲ. ನೋಡಿ ಹೆಂಗ್ ಮಾಡಿ ಕಟ್ ಮಾಡಿ ಖಾರ ಎಲ್ಲ ಒಳಗೆ ಹಿಡಿಬೇಕಲ್ಲ, ಹಂಗೆ ಎಲ್ಲ ಕ್ಲೀನ್ ಮಾಡಿ ನೀಟಾಗಿ ತೊಳೆದು ಇಟ್ಬಿಟ್ಟಿದ್ದಾಳೆ ನೋಡಿ. ಆಮೇಲೆ ಅದಕ್ಕೆ ಎಣ್ಣೆ ಹಾಕಿ ಚೆನ್ನಾಗಿ ಕುಕ್ಕರ್ ಇಟ್ಕೊಂಡ್ವಿ. ಯಾಕಂದ್ರೆ ಜಾಸ್ತಿ ಇತ್ತು, ಸ್ವಲ್ಪ ಜನನೂ ಇದ್ವಿ ಮನೇಲಿ. ಎಲ್ಲರೂ ಸೇರಿ ಒಂದು ಕೋಳಿ ಸಾರು ಶಾವಿಗೆ ಮಾಡೋಣ ಅಂತ ಪ್ಲಾನ್ ಮಾಡಿದ್ವಿ. ಸೊ ಎಣ್ಣೆ ಇಟ್ಕೊಂಡ್ಬಿಟ್ಟು ಅದಕ್ಕೆ ಚೆನ್ನಾಗಿ ಈರುಳ್ಳಿ ಎಲ್ಲ ಹೆಚ್ಚಾಕೊಂಡು, ಸ್ವಲ್ಪ ಈರುಳ್ಳಿ ಬಾಡಿಸ್ಕೊಂಡು ಚಿಕನ್ ಬೇಯಿಸೋಕಿಟ್ಟಿರೋದು, ದೊಡ್ಡ ಕುಕ್ಕರ್ ಆದರೆ ಒಳ್ಳೇದು, ಮಾಡ್ತಾ ಇದ್ವಿ. ಮಾಡಿದ್ಲು ಎಷ್ಟು ರುಚಿ, ಇವಾಗಲೂ ತಿಂದ ಹಾಗಿರುತ್ತೆ, ಅಷ್ಟು ಚೆನ್ನಾಗಿ ಮಾಡ್ತಾಳವಳು. ಊರಲ್ಲಿ ಯಾವಾಗಲೂ ಹೋದಾಗ ಮಾಡೋಳು. ಅದಕ್ಕೆ ನಮ್ಮ ಮನೆಗೆ ಬಂದಾಗ ಮಾಡೇ ಬಿಡು ಅಂತ ಟ್ರೈ ಮಾಡ್ತಾ ಇದೀವಿ. ಈರುಳ್ಳಿ ಎಲ್ಲ ಚೆನ್ನಾಗಿ ಬಾಡಿಸ್ಕೊತಾಳೆ. ಬಾಡಿಸಾದ್ಮೇಲೆ ಕ್ಲೀನ್ ಮಾಡಿಟ್ಟಿರೋ ಚಿಕನನ್ನು ಎಲ್ಲ ನೀಟಾಗಿ ಕ್ಲೀನ್ ಮಾಡ್ತಾಳೆ ಮಾತ್ರ. ಅದು 3-4 ಸರಿ ತೊಳೆದು ಅರಿಶಿನ ಹಾಕಿ, ಉಪ್ಪು ಹಾಕಿದಾಳೆ, ಅರಿಶಿನ ಹಾಕಲಿಲ್ಲ. ತೊಳೆದ್ಬಿಟ್ಟು ಕ್ಲೀನಾಗಿ ಬೇಯಕ್ಕೆ ಹಾಕ್ಕೊಂಡ್ಳು. ಬೇಯಕ್ಕೆ ಹಾಕ್ಬಿಟ್ಟು ಅದಕ್ಕೆ ಎಷ್ಟು ಬೇಕಷ್ಟು ಉಪ್ಪು ಹಾಕ್ಕೊಂಡು ಕೈ ಆಡಿಸ್ಕೊಂಡು ಬಿಟ್ಲು. ಎಲ್ಲ ಮಟನ್ನು ಬಿಡಿಸಿ 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 ಯಾವ್ದಾದ್ರು ದೊಡ್ಡದಿದೆಯಾ ಅಂತ ನೋಡ್ತಾಳೆ. ಎಲ್ಲ ಕರೆಕ್ಟ್ ಸೈಜ್ ಇರಬೇಕು. ಅಡುಗೆ ಅಂದರೆ ಅವಳು ಮಾಡ್ತಾಳೆ ಅಡುಗೆ ಸೂಪರಾಗಿ. ಅವ್ರು ತಂದನೂ ಅಡುಗೆ ಮಾಡೋರಂತೆ, ಹಾಗಾಗಿ ಕೈ ರುಚಿನೇ ಬೇರೆ. ಆ ಥರ ಕೈ ರುಚಿ ಚೆನ್ನಾಗಿರುತ್ತೆ ನೋಡಿ. ಎಷ್ಟು ಚೆನ್ನಾಗಿ ಬಾಡಿಸ್ಕೊಂಡು ಎಲ್ಲ ಮಾಡ್ಕೊಂಡ್ಬಿಟ್ಲು. ಏನಿಲ್ಲ, ಸಿಂಪಲಾಗಿ ನಾವು ಮಾಡೋಂಗೆ ಮಾಡೋದು, ಆದ್ರೂ ಅದು ಬೇರೆ ಕೈ ರುಚಿ. ಚೆನ್ನಾಗಿತ್ತು, ತುಂಬ ಖುಷಿ ಆಯಿತು. ಅದಕ್ಕೆ ಒಂದು ವಿಡಿಯೋ ಮಾಡ್ಕೊಂಡು ಹಾಕೊಂಡ್ವಿ ಅಂತ ಮಾಡ್ತಾ ಇದ್ದೀನಿ. ಸೊ ಎಷ್ಟು ಚೆನ್ನಾಗಿ ಆಡಿಸ್ಬಿಟ್ಟು ಅಲ್ಲೇ ಸ್ವಲ್ಪ ಬಾಡ್ಸಕ್ಕೆ ಬಿಟ್ಬಿಟ್ಟು ಉಪ್ಪು ಎಲ್ಲ ನೋಡ್ತಾಳೆ. ಒಂದು 3-4 ನಿಮಿಷ ಬಿಟ್ಟಿದ್ಲು. ಆಮೇಲೆ ನೀರು, ಎಷ್ಟು ನೀರು ಬೇಕು ಸಾಂಬಾರಿಗೆ ಅಂತ ನೋಡ್ಬಿಟ್ಟು ಅದಕ್ಕೆ ನೀರು ಹಾಕೋತಾಳೆ. ನೀರು ಹಾಕೊಂಡ್ರೆ ನೋಡಿ, ಇದೆಲ್ಲ ನಮ್ಗೆ ಬರುತ್ತಾ, ಅಷ್ಟು ಚೆನ್ನಾಗಿ ಆಡಿಸಿದ್ಲು ಕೈ. ಅವ್ರವ್ರ ಸ್ಟೈಲ್ ಅಡುಗೆ ಅಲ್ವಾ, ಹಂಗೆ. ಅದೇ ನೋಡಿ, 2 ನಿಮಿಷ ಮುಚ್ಚಿಟ್ಬಿಟ್ಲು. ಆಮೇಲೆ ನೀರು ಎಷ್ಟು ಬೇಕು ಅಷ್ಟು ನೀರು ಹಾಕ್ಕೊಂಡ್ಲು. ನೀರು ಹಾಕ್ಕೊಂಡ್ಬಿಟ್ಟು ಮಸಾಲೆ ಎಲ್ಲ ರುಬ್ಬಿ ಹಾಕಿ ಮಾಡೋಕ್ಕಿಂತನೂ ಫಸ್ಟೇ ಎಷ್ಟು ಬೇಕು ನೀರಷ್ಟು ಆ್ಯಡ್ ಮಾಡ್ಕೊತಾಳೆ. ಮಾಡಿಕೊಂಡು ಉಪ್ಪು ಸರಿ ಇದೆಯಾ ನೋಡ್ಕೊಂಡ್ಬಿಟ್ಟು ವಿಷಲ್ ಹಾಕ್ಸೋದು. ಇದು ಸ್ವಲ್ಪ ಮೊಟ್ಟೆ ಕೋಳಿ ಅಂದರೆ, ಫಾರಮ್ ಕೋಳಿ ಅಂದರೆ ಸ್ವಲ್ಪ ಜಾಸ್ತಿ ಬೇಯಿಸ್ಬೇಕು. ಅದರಿಂದ ವಿಷಲ್ ಹಾಕಿಸ್ಕೊಂಡ್ಲು. ವಿಷಲ್ ಹಾಕಿಸ್ಕೊಳ್ಳೋ ಟೈಮ್ಗೆ ಖಾರ ಎಲ್ಲ ಮಾಡ್ಕೊಂಡ್ಬಿಟ್ವಿ ನೋಡಿ. ಅದಕ್ಕೆ ಬೆಳ್ಳುಳ್ಳಿ, ಶುಂಠಿ, ಹಸಿರು ಮೆಣಸಿನ್ಕಾಯಿ, ಟೊಮೊಟೊ, ಈರುಳ್ಳಿ ಎಲ್ಲದನ್ನು ಹೆಚ್ಚಿಟ್ಕೊಂಡಿದ್ವಿ. ಅದನ್ನು ಹಾಕಿ ಬಾಡಿಸ್ಕೊಂಡ್ಲು. ಎಣ್ಣೆ ಹಾಕಿ ಚೆನ್ನಾಗಿ ಬಾಡಿಸ್ಕೊಂಡ್ಬಿಟ್ಲು. ಚೆನ್ನಾಗಿ ಬಾಡಿಸಲ್ಲ, ಅದೊಂದು ಲೆವೆಲ್ಲಿಗೆ ಬಾಡಿಸ್ಕೋತಾರೆ, ಅದಕ್ಕೆ ಚೆನ್ನಾಗಿರುತ್ತೆ ಅಂತ ಹೇಳ್ತಾಳವಳು ನೋಡಿ. ಆ ಟೊಮೊಟೊನು ದಪ್ಪ ದಪ್ಪ ಹಾಕಿನೇ ಬಾಡಿಸಿದ್ಲು. ಸ್ವಲ್ಪ ಬಾಡಿಸ್ಕೊಂಡ್ಲು, ಚೆನ್ನಾಗಿ ಬರುತ್ತೆ. ಯೂಶಲಿ ಊರಲ್ಲಿ ಮಾಡ್ತಾಳೆ, ಅಷ್ಟು ಚೆನ್ನಾಗಿರುತ್ತೆ. ಒಂದ್ಸರಿ ಯಾರಾದರೂ ಅವಳ ಕೈ ರುಚಿ ತಿನ್ನಲೇಬೇಕು, ಚೆನ್ನಾಗಿರುತ್ತೆ. ಅದ್ರ ಜೊತೆ ಶಾವಿಗೆ, ಕಡುಬು, ಇಡ್ಲಿ ಯಾವುದಕ್ಕಾದ್ರೂ ಸೂಪರ್ ಇರುತ್ತೆ. ನಾವು ಬೇಕು ಅಂತಾನೆ ಮೊಟ್ಟೆ ಕೋಳಿ ಮಾಡಿಸ್ಕೊಂಡು ತಿಂತೀವಿ ಅವಳ ಹತ್ರ. ಆ ಟೊಮೊಟೊಗೊಂಚೂರು ಉಪ್ಪು ಹಾಕ್ಕೊಂಡು ಬಾಡಿಸ್ಕೊಂಡ್ಲು. ಆಮೇಲೆ ಅದ್ರ ಮೊಟ್ಟೆನೂ ಮಾಡಿದ್ಲು, ಚೆನ್ನಾಗಿತ್ತು. ಶಾವಿಗೆ ಅಂತೂ ಅದು ಎಷ್ಟು ಚೆನ್ನಾಗಿ ಬರುತ್ತೋ ಶಾವಿಗೆಗಳು, ಚೆನ್ನಾಗಿತ್ತು, ಖುಷಿ ಆಯಿತು. ಅದನ್ನೇ ಒಂದು ವಿಡಿಯೋ ಮಾಡೇ ಬಿಡೋಣ ಅಂತ ಮಾಡ್ಕೊಳ್ತಾ, ಹೇಗಿದ್ರು ವಿಡಿಯೋ ಮಾಡ್ಕೊತೀನಿ ನಾನು. ಸೊ ಎಡಿಟ್ ಮಾಡ್ಕೊಂಡು ಎಲ್ಲ ಮಾಡ್ತಾ ಇದ್ದೀನಿ ನೋಡಿ. ಎಷ್ಟು ಚೆನ್ನಾಗಾಯಿತು, ಚೆನ್ನಾಗಿ ಬಾಡ್ತು. ಎಲ್ಲ ಚೆನ್ನಾಗಿ ಬಾಡಾದ್ಮೇಲೆ ಖಾರ ಪುಡಿ ಎಷ್ಟು ಬೇಕಷ್ಟು ಹಾಕೊಳ್ತಾಳೆ. ಖಾರ ಪುಡಿನೂ ಅವಳು ಎಣ್ಣೆಲೇ ಬಾಡಿಸ್ಕೊಳ್ಳೋದ್ರಿಂದ, ನಾನು ಸ್ವಲ್ಪ ಬಾಡಿಸಿರ್ತೀನಿ ಎಣ್ಣೆಲಿ, ಇದರಲ್ಲೂ ಚೆನ್ನಾಗಿ ಬಾಡಿಸ್ಕೊಂಡ್ವಿ.
ಆಮೇಲೆ ಎಷ್ಟು ಬೇಕಷ್ಟು ಸಾಂಬಾರು ಬೀಜ ಹಾಕ್ಕೊಂಡು ಒಂದೊಂದು ನಿಮಿಷ ಬಾಡಿಸಿದಾಳೆ. ಬಾಡ್ಸಾದ್ಮೇಲೆ ಸಾಂಬಾರು ಬೀಜ ಹಾಕ್ಕೊಂಡ್ವಿ. ಸಾಂಬಾರು ಬೀಜ ಯೂಶಲಿ ಹುರಿದಿಟ್ಟಿರೋದ್ರಿಂದ ಲಾಸ್ಟಿಗೆ ಆ್ಯಡ್ ಮಾಡೋದು, ಇಲ್ಲಾಂದರೆ ಫಸ್ಟಿಗೆ ಹಾಕ್ಕೋಬೇಕು. ಈಗ ಹುರಿದಿಟ್ಟಿದ್ದೀನಿ, ಹಾಗಾಗಿ ಅದನ್ನು ಇವಾಗ ಹಾಕ್ಕೊಂಡ್ವಿ. ಅದಾದಮೇಲೆ ಎಷ್ಟು ಬೇಕು ಸ್ವಲ್ಪ ಕೊತ್ತಂಬರಿ ಸೊಪ್ಪು, ತುಂಬ ಮಸಾಲೆ ಎಲ್ಲ ಹಾಕಲ್ಲ. ಇದಕ್ಕೇನು 1-2 ಚಕ್ಕೆ 1-2 ಲವಂಗ ಹಾಕ್ಕೊಂಡಿದ್ದೀವಿ ಅಷ್ಟೇ. ಆಮೇಲೆ ಮೇಲೆ ಗಸಗಸೆ ಹಾಕ್ಕೊಂಡು, ಗಸಗಸೆದು ರುಚಿ ಬಿಡುತ್ತೆ, ಅದು ಒಳ್ಳೆ ಘಮ ಬರುತ್ತೆ. ಆಮೇಲೆ ನಾವೆಲ್ಲರೂ ಸೇರ್ಕೊಂಡಿದ್ವಲ್ಲ, ಎಲ್ಲರೂ ಒಂದೊಂದು ಕೆಲಸ ಅಂದ್ಬಿಟ್ಟು ಮಾಡ್ಕೊತಾ ಇದ್ವಿ. ಕಾಯಿ ತುರ್ಕೊಟ್ಲು ನಂದು ಇನ್ನೊಂದು ತಂಗಿ, ಅದನ್ನು ಎಲ್ಲ ಜಾರ್ಗೆ ಹಾಕ್ಕೊಂಡು ಕಾಯಿನೂ ಆ್ಯಡ್ ಮಾಡ್ಕೊಂಡು, ಅದಕ್ಕೆ ಕಾಯಿನೂ ಆ್ಯಡ್ ಮಾಡ್ಕೊಂಡ್ವಿ. ಜಾಸ್ತಿ ಕಾಯಿ ಏನು ಹಾಕಿರಲಿಲ್ಲ, ಸ್ವಲ್ಪ ಕಾಯಿ ಹಾಕ್ಕೊಂಡ್ವಿ. ಸಖತ್ತಾಗಿರುತ್ತೆ, ಮಾಡಬೇಕು. ಸಿಂಪಲ್ಲಾಗಿ ಎಲ್ಲ ಮಸಾಲೆ ಎಲ್ಲರೂ ಇಟ್ಟು ಮಾಡಿರ್ತೀರ, ಆದರೆ ಸಿಂಪಲ್ಲಾಗಿ ಒಂದು ಸಾಂಬಾರು ಮಾಡ್ಕೊಳ್ಬೋದು. ಇದರಲ್ಲಿ ನೋಡಿ, ಅದು ಮೊಟ್ಟೆ ಎಲ್ಲ ಎತ್ತಿಟ್ಟಿತ್ತಲ್ಲ, ಅದಕ್ಕೆ ಅದ್ರದ್ದು ಜುಟ್ಟು ಲಿವರು ಎಲ್ಲ ಇದಕ್ಕೆ ಹಾಕ್ಕೊಂಡು ಕಲ್ಗುತ್ತಿಗೆ ಎಲ್ಲ ಬೇಯಿಸಿರ್ತಾಳೆ, ಅದನ್ನೆಲ್ಲ ತೆಗೆದುಬಿಟ್ಟು ಆಮೇಲೆ ಖಾರ ರುಬ್ಬಿರ್ತೀವಲ್ಲ ಚೆನ್ನಾಗಿ, ಅದನ್ನ ಹಾಕಿ ಕುದಿಸ್ಬಿಡೋದು. ಕುದಿಸೋದು ಅಂದರೆ ಚೆನ್ನಾಗಿ ಕುದಿಸ್ಕೋಬೇಕು, ಅಂದರೆ ಬೆಂದಿರುತ್ತೆ ಮಾಂಸ. 2-3 ವಿಷಲ್ ಹಾಕಿದಾಳೆ. ಈ ಕುಕ್ಕರಲ್ಲಿ 3 ವಿಷಲ್ ಬಂದರೆ ಸಾಕು, ಬೇಗ ಬೇಯ್ಬಿಡುತ್ತೆ. ನೋಡಿ, ನನ್ನ ಮಲ್ಟಿ ಟಾಸ್ಕಿಂಗು, ಆ ಕಡೆ ಈ ಕಡೆ ಎಲ್ಲ ಕಡೆನೂ 3 ಸ್ಟೌವಲ್ಲೂ 3 ಇಟ್ಬಿಟ್ಟು ಮಾಡ್ತಾ ಇರ್ತೀನಿ. ಅದಕ್ಕೊಂಚೂರು ಹುಳಿ ಹಾಕ್ಕೊಂಡ್ವಿ. ಆಮೇಲೆ ಅದು ಕುದ್ದ ಮೇಲೆ ಸರ್ವ್ ಮಾಡೋಣ ಅಂತ ಪ್ಲೇಟ್ಗೆಲ್ಲ ಹಾಕಿ ಬಡಿಸ್ಬಿಟ್ಟು, ಎಷ್ಟು ಆಸೆ ಆಗ್ತಾಯಿತ್ತು ಬೇಗ ಬೇಗ ತಿನ್ನೋಣ ಅಂತ. ಹಾಗಾಗಿ ಅಲ್ಲಲ್ಲೇ ಕೂತ್ಕೊಂಡು ಎಲ್ಲೆಲ್ಲಿದ್ವಿ ಅಲ್ಲಲ್ಲಿ ನನ್ನ ಮಗ ತಿಂತಾ ಇದ್ದಾನೆ, ಊರಿಂದ ಬಂದಿದ್ದ, ತಿಂತಾ ಇದ್ದಾನೆ. ನೋಡಿ, ತುದಿ ಕೈಯಲ್ಲಿ ತಿಂತಾರೆ. ಇವರೆಲ್ಲ ಏನು ಊಟ ಮಾಡ್ತಾರೋ ಏನೋ, ನಮಗೆ ಆಶ್ಚರ್ಯ ಆಗ್ಬಿಡುತ್ತೆ. ನಾನು ಹೆಂಗೆ ಬಾರಿಸ್ತೀನಿ ಅಂದರೆ ಶಾವಿಗೆಗೆ ಖುಷಿ ಆಗ್ಬಿಡ್ಬೇಕು, ಅಷ್ಟು ಚೆನ್ನಾಗಿ ತಿಂತೀನಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.